ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವಿ ಶಾಲ್ ಸಿ ದ ರೆಕ್ರೂಟ್ಮೆಂಟ್ ಆಫ್ ಇಂಡಿಯನ್ ಬ್ಯಾಂಕ್. ಸೊ ಇಂಡಿಯನ್ ಬ್ಯಾಂಕ್ ಅವರು ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಅನ್ನೋ ಪೋಸ್ಟಿಗೆ ಅಪ್ಲಿಕೇಶನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರು ಅಪ್ಲೈ ಮಾಡ್ಬೋದು. ಅದಕ್ಕೂ ಮುಂಚೆ ದ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅನ್ನೋದನ್ನು ಮೊದಲು ನೋಡೋಣ. ಸೊ ಇಲ್ಲಿ ಮೊದಲಿಗೆ ವೇಕೆನ್ಸಿ ಸ್ಟೇಟ್ಸ್ ಯಾವ್ಯಾವ ಇದಾವಂದರೆ ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ, ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್. ಈ 5 ಸ್ಟೇಟಲ್ಲಿ ವೇಕೆನ್ಸಿ ಇದ್ದಾವೆ. ಸೊ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಡಿಸೈರ್ಡ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಒಂದು ಯಾವ ಸ್ಟೇಟಿಂದ ಅಪ್ಲಿಕೇಶನ್ ಹಾಕ್ತಿದ್ದೀರೋ ಆ ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು. ದಟ್ ಮೀನ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಯು ಶುಡ್ ನೋ ಅಂತ ಹೇಳಿ. ಬಿಕಾಸ್ ಒನ್ಸ್ ಆಫ್ಟರ್ ಯು ಗೆಟ್ ಸೆಲೆಕ್ಟೆಡ್ for the post, then you will be recruited to the same state only. ಯಾವ ಒಂದು ಸ್ಟೇಟಿಗೆ ಅಪ್ಲೈ ಮಾಡ್ತಿರೋ ಅದೇ ಸ್ಟೇಟಲ್ಲಿ ನಿಮ್ಮನ್ನು ಪೋಸ್ಟ್ ಮಾಡ್ತಾರೆ. ಸೊ ಆ ಒಂದು ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಡಿಸೈರ್ಡ್ ಅನ್ನೋದಕ್ಕಿಂತ ಲೋಕಲ್ ಲ್ಯಾಂಗ್ವೇಜ್ ಇಸ್ ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು. ಇದ್ರ ಹೊರತಾಗಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಇನ್ ದ ಸ್ಟೇಟ್ ಆಫ್ ತಮಿಳ್ನಾಡು 160 ಇದೆ. ಇನ್ ಕರ್ನಾಟಕ 35, ಆಂಧ್ರ ಪ್ರದೇಶ್ 50 ಇದ್ದಾವೆ. ಮತ್ತು ಮಹಾರಾಷ್ಟ್ರ, ಗುಜರಾತಲ್ಲಿ 40 ಆ್ಯಂಡ್ 15. ಒಟ್ಟಾರೆ 300 ವೇಕೆನ್ಸೀಸ್ ಇದ್ದಾವೆ ಫಾರ್ ದ ಪೋಸ್ಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ಸ್. ಆನ್ಲೈನ್ ರಿಜಿಸ್ಟ್ರೇಷನ್ ನೋಡೋದಾದರೆ ಇಟ್ ಸ್ಟಾರ್ಟ್ಸ್ ಆನ್ 13th of August 13 ಸ್ಟಾರ್ಟ್ ಆಗಿ 2nd of September ಎಂಡ್ ಆಗ್ತೈತೆ. ಇದು 2nd of September ಪೇಮೆಂಟಿಗೆ, ಆನ್ಲೈನ್ ಪೇಮೆಂಟ್ಗೂ ಕೂಡ ಇದೇ ಲಾಸ್ಟ್ ಡೇಟು. ಪೇ ಸ್ಕೇಲ್ ನೋಡೋದಾದರೆ ಬೇಸಿಕ್ ಇರೋದೇ 48,000 ಇದೆ. ಆ್ಯಂಡ್ ಇಂಕ್ರಿಮೆಂಟ್ ಎವ್ರಿ ಇಯರ್ 2,000 ಇಂಕ್ರಿಮೆಂಟ್ ಆಗ್ತಾ ಅಪ್ ಟು 85,000ವರೆಗೂ ಯು ಕ್ಯಾನ್ ಗೆಟ್ ದ ಸ್ಯಾಲ್ರಿ. ಅದರ್ ದೆನ್ ದಿಸ್ ಪರ್ಕ್ಸ್ ಕೂಡ ಅವೈಲೇಬಲ್ ಇದೆ, ಲೈಕ್ TADA, HRA. ಆ್ಯಸ್ ಪರ್ ದ ರೂಲ್ಸ್ ಆಫ್ ದ ಬ್ಯಾಂಕ್ ಯು ವಿಲ್ ಗೆಟ್ ಅದರ್ ಪರ್ಕ್ಸ್. ಬೇರೆ ಪರ್ಕ್ಸ್ ಏನಿದ್ದಾವೆ ಅವು ಕೂಡ ಯು ವಿಲ್ ಗೆಟ್. Then come to eligibility, age limit and educational qualification. So for the post of local bank officer, minimum age 20 ಇರಲೇಬೇಕು and maximum is 30 years only. And degree ಬಂದು you can have any degree, ಯಾವ ಡಿಗ್ರಿ ಆದರೂ ಆಗಿರಲಿ, ಬಟ್ from the university recognized by the government. Any degree is okay. ದೆನ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ಅಪಾರ್ಟ್ ಫ್ರಮ್ ಏಜ್ ಲಿಮಿಟ್ ಫಾರ್ ಕ್ಯಾಟಗರೀಸ್ ಲೈಕ್ SC ST 5 years ಏಜ್ ರಿಲ್ಯಾಕ್ಸೇಷನ್ ಇಸ್ ದೇರ್. ನೆಕ್ಸ್ಟ್ ಫಾರ್ OBC 3 years ಇದೆ. PWD ಅವರಿಗೆ 10 years, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 5 years, ಆ್ಯಂಡ್ ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 riots 5 years ಇದೆ. ದಟ್ ಮೀನ್ಸ್ ಇವಾಗ ಮ್ಯಾಕ್ಸಿಮಮ್ ಏಜ್ 30 ಅಂತ ಹೇಳಿದ್ದಾರೆ. ಇವಾಗ SC ST ದವ್ರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಅಂದರೆ 30 + 5ನ ಆ್ಯಡ್ ಮಾಡಿ 35 years ಅಲ್ಲ. ಸೊ SC ST ಕ್ಯಾಟಗರಿಯವರು ಯಾರ್ಯಾರೆಲ್ಲ 35 yearsವರೆಗೂ ಇದೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಇದ್ರ ಮೀನಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ. ನೆಕ್ಸ್ಟ್ OBC ಅವರಿಗೆ 30 + 3 33. ಸೊ 33 years ಇರೋವರೆಗೂ ಏಜ್ ಯಾರ್ಯಾರಿಗಿದೆ ಅಲ್ಲಿವರೆಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಅರ್ಥ. ಲೈಕ್ ಅದೇ ಥರ PWD ಅವರಿಗೆ 10 years, 30 + 10 is 40 years. ಲೈಕ್ವೈಸ್ ಈ ಕ್ಯಾಟಗರಿ ಹೊರತುಪಡಿಸಿದರೆ, ಏನು ಕ್ಯಾಟಗರಿ ಇದೆಯಲ್ಲ ಇದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕ್ಯಾಟಗರಿಯವರಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಈಸ್ 30 ಓನ್ಲಿ. ನಾವು ಲೆಟ್ಸ್ ಕಮ್ ಟು ಎಕ್ಸಾಮಿನೇಷನ್ ಪ್ರೊಸೆಸ್, ಸೆಲೆಕ್ಷನ್ ಪ್ರೊಸೆಸ್. ಸೊ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಅವರು 2 ವೇದಲ್ಲಿ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ ದೇ ರಿಸೀವ್. ಇನ್ ಕೇಸ್ ಅವರಿಗೆ ಇಫ್ ದೇ ರಿಸೀವ್ ಲೆಸ್ ನಂಬರ್ ಆಫ್ ಅಪ್ಲಿಕೇಶನ್, ದೆನ್ ದೇ ವಿಲ್ ಏನು ಮಾಡ್ತಾರೆ, ಶಾರ್ಟ್ ಲಿಸ್ಟ್ ದ ಅಪ್ಲಿಕೇಶನ್ಸ್ ಫಾಲೋಡ್ ಬೈ ದ ಇಂಟರ್ವ್ಯೂ. ಜಸ್ಟ್ ಅಪ್ಲಿಕೇಶನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಇಂಟರ್ವ್ಯೂಗೆ ದೇ ವಿಲ್ ಕಾಲ್ ಫಾರ್ ದ ಇಂಟರ್ವ್ಯೂ. ಇನ್ ಕೇಸ್ ಲಾರ್ಜ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಅಂದರೆ ಜಾಸ್ತಿ ಅಪ್ಲಿಕೇಶನ್ಸ್ ರಿಸೀವ್ ಮಾಡಿದರೆ ದೇ ವಿಲ್ ಕಂಡಕ್ಟ್ ದ ರಿಟನ್ ಟೆಸ್ಟ್ ಅಥವಾ ಆನ್ಲೈನ್ ಟೆಸ್ಟ್ ಅಂತ ಹೇಳ್ತೀವಿ. ಆನ್ಲೈನ್ ಟೆಸ್ಟ್ನ ಕಂಡಕ್ಟ್ ಮಾಡಿ ಅದ್ರ ಮೆರಿಟ್ ಮೇಲೆ ಇಂಟರ್ವ್ಯೂಗೆ ಕಾಲ್ಫರ್ಮ್ ಮಾಡ್ತಾರೆ. ಸೊ ಆನ್ಲೈನ್ ಟೆಸ್ಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅನ್ನೋದಾದರೆ 4 types of subjects are there. ಒಂದನೇದು ರೀಸನಿಂಗು ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್. ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ಜನರಲ್
economy and banking awareness. Third language, English language. Third subject is English language, and fourth subject is data analysis and interpretation. So totally 155 questions ಇರ್ತವೆ 200 ಮಾರ್ಕ್ಸಿಗೆ, ಆ್ಯಂಡ್ 3 hours ಇರುತ್ತೆ ಟೋಟಲ್ ಡ್ಯೂರೇಷನ್ನು. ಮತ್ತು ಎಕ್ಸಾಮ್ ಮಾತ್ರ ಎರಡೇ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷ್ ಮತ್ತು ಹಿಂದಿ ಎರಡು ಲ್ಯಾಂಗ್ವೇಜಲ್ಲಿ. ಇದನ್ನು ಹೊರತುಪಡಿಸಿದರೆ ಯಾವ ಲ್ಯಾಂಗ್ವೇಜಲ್ಲೂ ಇರಲ್ಲ. ನೆಕ್ಸ್ಟು ಆಬ್ಜೆಕ್ಟಿವ್ ಟೈಪ್ ಇರುತ್ತಲ್ಲ, ಏನು ಎಕ್ಸಾಮು ಆನ್ಲೈನ್ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪಲ್ಲಿ ಇರುತ್ತಲ್ಲ, ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಸೊ ಫಾರ್ ಈಚ್ ರಾಂಗ್ ಆನ್ಸರ್ 1/4 ಆಫ್ ದ ಮಾರ್ಕ್ ವಿಲ್ ಬಿ ಡಿಡಕ್ಟೆಡ್, ಅಂದರೆ 0.25 ಮಾರ್ಕ್ ಕಟ್ ಆಗುತ್ತೆ ಒಂದು ರಾಂಗ್ ಆನ್ಸರ್ ನೀವು ಟಿಕ್ ಮಾಡಿದೆ ಅಂದರೆ. ನೆಕ್ಸ್ಟ್ ಬಂದು ಇಂಟರ್ವ್ಯೂ. ಸೊ ಇಂಟರ್ವ್ಯೂ 100 ಮಾರ್ಕ್ಸಿಗೆ ಇರುತ್ತೆ. ನೀವು ರಿಟರ್ನ್ ಟೆಸ್ಟ್ ಕಂಪ್ಲೀಟ್ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಕರೀತಾರೆ, ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಈ ಇಂಟರ್ವ್ಯೂಲ್ಲಿ ಕ್ವಾಲಿಫೈ ಮಾಡಬೇಕಂದ್ರೆ ಮಿನಿಮಮ್ 40% ತೊಗೊಳ್ಳೇಬೇಕು ಫಾರ್ UR and EWS ಕ್ಯಾಟಗರಿ, ಆ್ಯಂಡ್ ಫಾರ್ SC ST OBC PWDಗೆ 35% ಮಾರ್ಕ್ಸ್ ಆಬ್ಟೈನ್ ಮಾಡಿರಲೇಬೇಕು 100 ಮಾರ್ಕ್ಸಿಗೆ ಇಂಟರ್ವ್ಯೂವಲ್ಲಿ. ಇದಾದ ನಂತರ 80% ವೇಟೇಜ್ 80:20 ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂದು 80:20 ರೇಷಿಯೋ ತೆಗೆದುಬಿಟ್ಟು ಅದಾದ ನಂತರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇನ್ ಕೇಸ್ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡಲಿಲ್ಲ ಅಂದರೆ ಜಸ್ಟ್ ಇಂಟರ್ವ್ಯೂ ಕಾಲ್ ಫಾರ್ಮ್ ಏನು ಮಾಡಿದ್ರೆ ಇಂಟರ್ವ್ಯೂ ಮಾರ್ಕ್ಸಿಂದೆ 100% ವೇಟೇಜ್ ತೆಗೆದು ದೇ ವಿಲ್ ಶಾರ್ಟ್ ಲಿಸ್ಟ್ ದ ಕ್ಯಾಂಡಿಡೇಟ್ಸ್. ದೆನ್ ಕಮ್ ಟು ದ ಫೀಸ್ ಸ್ಟ್ರಕ್ಚರ್. ಸೊ ಟೋಟಲ್ ಫೀಸ್ ಫಾರ್ SC ST ಕ್ಯಾಟಗರೀಸ್ ಈಸ್ 175 ರೂಪೀಸ್ ಇದೆ. ಸೊ PWD SC ST ಕ್ಯಾಟಗರಿಗೆ 175 ಆ್ಯಂಡ್ ಉಳಿದವ್ರಿಗೆಲ್ಲ 1000 ರೂಪಿ ಫೀಸ್ ಸ್ಟ್ರಕ್ಚರ್ ಇದೆ. ಈ ಫೀಸ್ ಕೂಡ ಹೇಳಿದ್ನೆಲ್ಲ ವಿತಿನ್ October 2nd, 2024 ನೀವು ಆನ್ಲೈನ್ ಪೇ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದರೆ ಆಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ. ಯು ಕ್ಯಾನ್ ಚೆಕ್ ದೇರ್. ಥ್ಯಾಂಕ್ ಯು.